ಅಲ್ಪಸಂಖ್ಯಾತರು ಬಿಜೆಪಿ ಮಾತಾಡ್ತಾರೆ. ಈ ಬಾರಿ ದಕ್ಷಿಣದಲ್ಲಿ ಕಮಲ ಅರಳಿಸೋದು 100% ಪಕ್ಕ. ಏನೋ ಅಭಿವೃದ್ಧಿ ಆಗಿಲ್ಲ, ಏನೂ ಇಲ್ಲ. ಒಂದು ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅನ್ನೋ ಒಂದು ನಿರ್ಣಯ ಮಾಡಿದ್ದಾರೆ ಜನ. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ದಕ್ಷಿಣದಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರು ಕೂಡ ತೀರ್ಮಾನ ಮಾಡಿದ್ದಾರೆ. ಅವ್ರದೊಂದು ವೋಟ್ ಬ್ಯಾಕ್ ಅಂತ ಏನು ರಿಸರ್ವ್ ಮಾಡ್ಕೊಂಡಿದ್ರು, ಅದನ್ನ ಈ ಸರಿ ದಕ್ಷಿಣದಲ್ಲಿ ಹೊಡೆದಾಕ್ತಾರೆ ಜನ. ಪಕ್ಷ ಕಟ್ಟಿದ್ದಾರೆ, ಅವ್ರಿಗೆ ಯಾರು ಟಿಕೆಟ್ ಕೊಡೋದು, ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಅನುಭವ ಬೇಕು. ಈ ಸತಿ ಎಲೆಕ್ಷನ್ ಪೂರ್ತಿ ಪಕ್ಕ ಬಿಜೆಪಿ ಸರ್. ಅಲ್ಪಸಂಖ್ಯಾತರಿಗೆ ಅವ್ರು ಏನು ಮಾಡಿಲ್ಲ. ಸಮರ್ಥರು ಇನ್ನು ಯುವ ನಾಯಕ, ಆ ಹುಡುಗನು ಈ ವಯಸ್ಸಿಗೆ ಇಲೆಕ್ಷನ್ ನಿಲ್ಸೋದು ಬೇಕಾಗಿದ್ದಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಬಿ ಜೆ ಪಿ, ಇನ್ನೊಂದು ಕಡೆ ನೇರವಾಗಿ ಕಾಂಗ್ರೆಸ್ ನೇರವಾಗಿ ಹಣಾಹಣಿ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಅವರೇ ಮಾತಾಡಿಸ್ತಾನೆ. ಈ ಬಾರಿ ಚುನಾವಣಾ ಕಣ ಹೇಗಿದೆ ಸರ್? ತುಂಬ ರಂಗೇರಿದೆ ಚುನಾವಣಾ ಕಣ. ಬೇಸಿಗೆ ಇರೋದ್ರಿಂದ ಬಿಸಿಲು ಹಂಗೆ ಇದೆ, ಚುನಾವಣೆ ರಂಗು ಕೂಡ ಹಂಗೆ ಇದೆ. ಈ ಬಾರಿ ದಕ್ಷಿಣದಲ್ಲಿ ಕಮಲ ಅರಳಿಸೋದು 100% ಪಕ್ಕ. ಯಾಕಂದರೆ ತುಂಬ ಇಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ, ಏನೂ ಇಲ್ಲ. ಯಾವುದೇ ರೀತಿ ಆಸ್ಪತ್ರೆಗಳು ಫೆಸಿಲಿಟೀಸ್ ಇಲ್ಲ. ಹಾಗಾಗಿ ಈ ಸರ ಎಲ್ಲ ಯುವಕರು ಕೂಡ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವ್ರಿಗೂ ಗೊತ್ತಿದೆ ಏನೂ ಅಭಿವೃದ್ಧಿ ಇಲ್ಲ. ನಾವು ಈ ಸರಿ ದಕ್ಷಿಣದಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡಬೇಕಂತ ಅವ್ರು ಕೂಡ ತೀರ್ಮಾನ ಮಾಡಿದ್ದಾರೆ. ಓಕೆ, ಅಂದರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಳಜಗಳ, ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಘೋಷಣೆ ಆಗಲಿಲ್ಲ ಅಂತೇಳಿ ಅವರು ಬಂಡಾಯ ಹೇಳಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಬಿ ಜೆ ಪಿಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳಿದೆಯಾ? ಪ್ಲಸ್ ಪಾಯಿಂಟ್ ಅನ್ನೋಕ್ಕಿಂತ ಅವರ ಹಕ್ಕು ಅವ್ರು ಕೇಳಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀವಂತ ಹೇಳಿದ್ರಂತೆ, ಟಿಕೆಟ್ ಕೊಡಬೇಕಾಗಿತ್ತು, ಟಿಕೆಟ್ ತಪ್ಪಿಸಿದ್ದಾರೆ. ಈಗ ವಂಶಾಡಳಿತ ಪರಂಪರೆ ಬೇಕಾಗಿದ್ದರೆ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಕಬೇಕಿತ್ತು, ರಾಜರಾಡಳಿತನೇ ಚೆನ್ನಾಗಿತ್ತು. ಆ ಥರ ನೋಡಿದರೆ ಓಕೆ, ಅಂದರೆ ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಏನು ಅಭಿವೃದ್ಧಿ ಹೊಂದಬೇಕಂತ ಕೆಲಸಗಳು ಏನೇನು ಆಗ್ಬೇಕು ಸರ್? ಇಲ್ಲಿ ಹಾಸ್ಪಿಟ್ಲ್ಗಳಾಗಬೇಕು, ಸಾಕಷ್ಟು ಯುವಕರು ಕೆಲಸಕ್ಕೋಸ್ಕರ ಓಡಾಡ್ತಿದ್ದಾರೆ, ಅವರಿಗೆ ಕೆಲಸದ ಫೆಸಿಲಿಟೀಸ್ ಆಗಬೇಕು. ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕಾರ್ಖಾನೆಗಳಾಗಬೇಕಂತ. ಹೌದು, ಕಾರ್ಖಾನೆಗಳಾಗಬೇಕು. ಕೇವಲ ಆ ಕಡೆ ಸೈಡ್ ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಂಡು ಅವ್ರ ಸಂಸ್ಥೆಯಲ್ಲೇ ಕೆಲಸ ಮಾಡಿಕೊಂಡು ಅವ್ರದ್ದೊಂದು ವೋಟ್ ಬ್ಯಾಕ್ ಅಂತ ಏನು ರಿಸರ್ವ್ ಮಾಡ್ಕೊಂಡಿದ್ರು, ಅದನ್ನು ಈ ಸರಿ ದಕ್ಷಿಣದಲ್ಲಿ ಹೊಡೆದಾಕ್ತಾರೆ ಜನ. ಅಂದರೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ಎಲ್ಲೊಂದು ಕಡೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ವಿರೋಧಿ ಬಣ ಒಂದು ಕಡೆ ಹೇಳ್ತಾ ಇರ್ತಕ್ಕಂಥ ಈ ಬಾರಿ ನಾವು ಕಾಂಗ್ರೆಸ್ಸನ್ನು ಸೋಲಿಸ್ತೇವೆ ಅಂತೇಳಿ. ಇಲ್ಲೊಂದು ಕಡೆ ಅದು ಬಿ ಜೆ ಪಿಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳು. ಹೌದು, ಯಾಕಂದರೆ ಕಾಂಗ್ರೆಸ್ನಲ್ಲಿ ಹಿರಿಯ ಕಾರ್ಯಕರ್ತರು ತುಂಬ ಜನ ಇದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಅವ್ರಿಗೆ ಯಾರಿಗಾರು ಟಿಕೆಟ್ ಕೊಡೋದು, ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಅನುಭವ ಬೇಕು. ಈ ವಯಸ್ಸಲ್ಲೇ ಇವರಿಗೆ ಟಿಕೆಟ್ ಸಿಕ್ಕಿದ್ದು ವಂಶಾಡಳಿತದ ಪರಂಪರೆ. ತನ್ನ ಪ್ರತಿಷ್ಠೆನ ಎಸ್ ಮಲ್ಲಿಕಾರ್ಜುನ್ ಅವರು ತೋರಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಟಿಕೆಟ್ ತಂದಿದ್ದಾರೆ ವಿನಃ ಅವರಿಗೆ ಅವ್ರ ಮನೇಲೆ ಈಗ ಆಲ್ರೆಡಿ ಒಬ್ಬರು MP ಇದ್ದಾರೆ, ಒಬ್ಬರು MLA ಕೂಡ ಇದ್ದಾರೆ, ಸಚಿವರು ಇದ್ದಾರೆ, ಮತ್ತೊಂದು ಶಾಸಕರಿಗೋಸ್ಕರ ಕೈ ಹಾಕ್ತಿದ್ದಾರೆ. ಅಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಹಾಗಾಗಿ ಈ ಸರಿ ಬದಲಾವಣೆ ನಿಶ್ಚಿತ. ಅಂದರೆ ಇಲ್ಲಿರ್ತಕ್ಕಂಥ ದಕ್ಷಿಣ ಭಾಗದಲ್ಲಿ ಎಲ್ಲ ಯುವಕರು ನಿರ್ಧಾರ ಮಾಡಿದ್ದಾರೆ ಈ ಬಾರಿ ಏನಂತೇಳಿ. ಈ ಬಾರಿ ಕಮಲ ಅರಳೋದು 100% ನಿಶ್ಚಿತ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ಈ ಸರಿ ಅರಳುತ್ತೆ. ತಮ್ಮ ಹೆಸರು? ರಾಜೇಶ್ ಅಂತ ಹೇಳ್ಬಿಟ್ಟು. ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಬ್ರದರ್? ಈ ಬಾರಿ ಎಲೆಕ್ಷನ್ ಕಾವು ಸರ್ ಈ ಸತಿ ಎಲೆಕ್ಷನ್ ಪೂರ್ತಿ ಪಕ್ಕ ಬಿಜೆಪಿ ಸರ್. ಶ್ರೀನಿವಾಸ ದಾಸ್ಕರ್ಯಪ್ಪರು ಈ ಸತಿ ಗೆಲುವು ನಿಶ್ಚಿತ. ಯಾಕಂದರೆ ಅಹಿಂದ ವರ್ಗದ ನಾಯಕರು ಎಲ್ಲರ ಹತ್ರ ಜನಮನ ಕಾರ್ಯಕ್ರಮ ಐತಿ. ಅವರು ಎಲೆಕ್ಷನ್ ನಿಲ್ಲಕ್ಕಿಂತ ಮುಂಚೆನೇ ಒಳ್ಳೆ ಕಾರ್ಯಗಳು ಮಾಡ್ತಿದ್ದಾರೆ, ಜನಗಳಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಜನ ಸೇವೆ, ಜನಾರ್ದನ ಸೇವೆ ಅಂತ ಪಣ ತೊಟ್ಟಿದ್ದಾರೆ. ಎಲೆಕ್ಷನ್ ಗೆದ್ದ ಮೇಲೆ ಅಂತೂ ಇನ್ನೂ ಭಾಳ ಕೆಲಸ ಮಾಡ್ತಾರೆ. ದಕ್ಷಿಣ ವಿಧಾನ ಕ್ಷೇತ್ರ ಮಾದರಿ ನಗರ ಮಾಡ್ತಾರೆ. ಒಳ್ಳೆ ಉತ್ತಮ ಕ್ಯಾಂಡಿಡೇಟ್. BJP ಯಾವುದೋ ಅಂತಾರೆ ಕ್ಯಾಂಡಿಡೇಟ್ ಅಂತ ಉತ್ತಮ ಕ್ಯಾಂಡಿಡೇಟ್. ಹಂಗಾಗಿ ಕಮಲ ಚಿಹ್ನೆ, ಹಾಗಾಗಿ ದಾಸಗರಪ್ಪರು ಗೆಲ್ತಾರೆ ಸರ್. ಎಲ್ಲ ಒಂದು ಕಡೆ ಒಂದು BJP ಅವರು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟರು. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟರು. ಇಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದು ಆಕ್ರೋಶ ಸಾಕಷ್ಟು ಇದ್ದಿರ್ತಕ್ಕಂಥ. ಅದೇ ಎಲ್ಲೊಂದು ಕಡೆ BJP ಪ್ಲಸ್ ಆಗುವಂಥ ಸಾಧ್ಯತೆ ಸರ್? ಸರ್ ಯಾವಾಗಲೂ BJP ಪ್ಲಸ್ ಇರೋದು. ಕಾರಣ ಏನಪ್ಪ ಅಂದರೆ ಅಹಿಂದ ಓಟು ಬೀಳ್ತವೆ. ಅಲ್ಪಸಂಖ್ಯಾತರು ಅಂತ ಅಲ್ಪಸಂಖ್ಯಾತ ವಿರುದ್ಧ ಅವರು ಇದ್ದರು ಪರವಾಗಿ. ಅಲ್ಪಸಂಖ್ಯಾತರಿಗೆ ಅವ್ರು ಏನು ಮಾಡಿಲ್ಲ. ಅವರೆಲ್ಲರೂ BJP ಅವ್ರು ಬಂದುಬಿಟ್ಟು ಗಲಾಟೆ ಅದಕ್ಕಂತ ಇದಕ್ಕಂತ ಅಬ್ಸಾಕತ್ತರು. ಆ ಕಾರಣದಿಂದ ಜನಗಳು ಈ ಸತಿ ವಿದ್ಯಾವಂತರಾದಾರ, ಅವರೆಲ್ಲ ಹೆಚ್ಚಾಗುತ್ತೆ ಅಂತ BJP ಮಾತಾಡ್ತಾರೆ. ಅಲ್ಪಸಂಖ್ಯಾತರು BJP ಮಾತಾಡ್ತಾರೆ ಸರ್. ಅಂದರೆ ನಿಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ವಾ ಸರ್? ಇಲ್ಲಿ ಹಾಗೆ ಸರ್ ಅಭಿವೃದ್ಧಿ ಆಗೈತೆ, ಅಷ್ಟಕ್ಕಷ್ಟೇ. ಅಭಿವೃದ್ಧಿ ಆಗಿಲ್ಲ ಮತ್ತು ಗೆದ್ಮೇಲೆ ಅಭಿವೃದ್ಧಿ ಮಾಡಲೇಬೇಕು. ಎಷ್ಟು ಬೇಕು ಅಷ್ಟು ಮಾಡ್ಯಾರ, ಪೂರ್ತಿ ಮಾಡಿಲ್ಲ. ಜನಗಳು ಮನಸ್ಸಿನಲ್ಲಿ ಸ್ಥಿರವಾಗಿರ್ಬೇಕು ಸರ್, ಕೆಲಸ ಮಾಡ್ಯಾರ, ಅದು ಉಳಿಸ್ಬೇಕು. ಈ ಬಾರಿ ಶತಾಯಗತಾಯ ದಕ್ಷಿಣ ಕ್ಷೇತ್ರದಲ್ಲಿ BJP ಅಳಿಸ್ತೀವಿ ಸರ್. BJPಯನ್ನು ಪಣ ತೊಟ್ಟು BJP ಗೆಲ್ಲಿಸ್ತೀವಿ. ಈ ಸತಿ BJP ಕ್ಯಾಂಡಿಡೇಟ್ ವಿಧಾನಸೌಧಕ್ಕೆ ಓದೇ ಹೋಗ್ತದೆ ಪಕ್ಕ 100%. ಎಲ್ಲ ಒಂದು ಕಡೆ ನಿಮ್ಮಲ್ಲಿನೇ ಗುಂಪುಗಾರಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತಲ್ಲ. ಒಂದು ಕಡೆ ಸಿದ್ದೇಶ್ವರ ಬಣ, ಇನ್ನೊಂದು ಕಡೆ ರೇಣುಕಾಚಾರ್ಯ ಬಣ, ಅದೆಲ್ಲ ಸರಿ ಹೋಗಿದೆ ಈ ಬಗ್ಗೆ ಸರ್? ಎಲ್ಲ ಒಂದೇ, BJP ಬಣ ಒಂದೇ ಆಗಿರೋದಿಲ್ಲ. ಯಾವ ಬಣ ಇಲ್ಲ, ಸುಮ್ಮನೆ ಅದು ಬೇಕಂತೇಳಿ ಉರಿ ಬಿಡ್ತಾರೆ. ಸೊ ಮನೆಗೆ ಇದ್ದದ್ದೇ ಸಮಸ್ಯೆ, ಯಾರ ಮನೆಗೆ ಇಲ್ಲ ಸಮಸ್ಯೆ. ಹಂಗೆ BJP ಸಮಸ್ಯೆ ಇದ್ದು ಅವೆಲ್ಲ ಬಗೆಹರಿದಾವೆ. ಅವೆಲ್ಲ ಬಗೆಹರಿದ ಮೇಲೆ ಪಕ್ಕ BJP ಅವ್ರದ್ದು 100 ಬಣ ಅದಾವೆ. ಅಲ್ಪಸಂಖ್ಯಾತರು ಇವತ್ತು ಕ್ಯಾಂಡಿಡೇಟ್ ಒಂದು 10 ಜನ ಕ್ಯಾಂಡಿಡೇಟ್ ಆಗ್ತಾರೆ. ಅವ್ರು ದುಡ್ಡಿಗೋಸ್ಕರ ದುಡ್ಡು ತಗೊಂಡು ಹಾಕ್ತಾರೆ ಅಂದ್ರೆ ಆ ದುಡ್ಡು ತಗೊಳ್ಳೋರು ಅವ್ರು ಸ್ವಂತದಿಂದ ಹಾಕ್ತಾರೆ.
ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಏನೋ ನಿನ್ನೆ ಕಾಂಗ್ರೆಸ್ಸಿಂದ ಅಲ್ಪಸಂಖ್ಯಾತರು ಎಲ್ಲೋ ಎಷ್ಟೋ ಜನ ಬಿ ಜೆ ಪಿ ಸೇರ್ಕೊಂಡ್ರಂತೆ. ಆಗ್ತಾರೆ ನಿನ್ನೆ ಅವರೇ ಖುದ್ದಾಗಿ ಬಂದು ನಾವೇ BJPಗೆ ಠೇವಣಿ ಇದು ಹಣ ಕೊಟ್ಟು ನಾವು ಓಟ್ ಹಾಕ್ತೀವಿ, ನಮಗೆ ದುಡ್ಡು ಬೇಡ, ನಾವು ಬೇಕಾದ್ರೆ ಕ್ಯಾಂಡಿಡೇಟಿಗೆ ಧನ ಸಹಾಯ ಮಾಡಿ ನಿಮ್ಮ ಪರ ನಿಲ್ತೀವಿ, ಈ ಸತಿ ನಮ್ದು ಏನಂತ ತೋರಿಸ್ತೀವಿ ಅಂತ ಹೇಳ್ಯಾರ ಸರ್. ಅಷ್ಟು ಅಂದರೆ ಒಂದು ಕಡೆ ಶ್ರೀಮಂತ ವರ್ಸಸ್ ಇನ್ನೊಂದು ಬಡವ ಅಂತ ಇನ್ನೊಂದು ಹೇಳ್ತಾ ಇದ್ರು, ಅದು ನಿಜನಾ? ಈಗ ಇಲ್ಲಿ ಇರ್ತಕ್ಕಂಥ ನಿಮ್ಮ BJP ಕ್ಯಾಂಡಿಡೇಟ್ ಹತ್ರ ದುಡ್ಡಿಲ್ಲ ಅಂತೀರಾ ಸರ್? ದುಡ್ಡು ಗಿಡ್ಡು ಏನು ಬೇಕಲ್ಲ ಸರ್, ಜನ ಮನಸ್ಸಲ್ಲಿ ಶ್ರೀಮಂತ, ಜನರ ಮನಸ್ಸಲ್ಲಿ ಶ್ರೀಮಂತ BJP ಕ್ಯಾಂಡಿಡೇಟ್. ದುಡ್ಡು ಮುಖ್ಯ ಅಲ್ಲ, ಜನರ ಮನಸ್ಸಲ್ಲಿ, ಬಡವ್ರ ಮನಸ್ಸಲ್ಲಿ, ಅಹಿಂದ ನಾಯಕರಲ್ಲಿ, ಅಹಿಂದ ಮನಸ್ಸರಲ್ಲಿ ಎಲ್ಲರ ಹತ್ರ BJP ಕ್ಯಾಂಡಿಡೇಟ್ ಮನಸ್ಸಲ್ಲಿ ಶ್ರೀಮಂತ. ತಮ್ಮ ಹೆಸರು? ಶಂಕರ್, ಥ್ಯಾಂಕ್ ಯು. 14ನೇ ವಾರ್ಡ್. ಹೇಗೆ ನಡೀತಾ ಇದೆ ಸರ್ ಎಲೆಕ್ಷನ್ ಈ ಬಾರಿಗೆ? ಎಲೆಕ್ಷನ್ ತುಂಬ ಚೆನ್ನಾಗಿ ನಡೀತೈತಿ. ಈ ಬಾರಿ ಜನನೇ ತೀರ್ಮಾನ ಮಾಡಿದ್ದಾರೆ. ಒಂದು ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ 26 ಬದಲಾವಣೆ ತರಬೇಕು ಅನ್ನೋ ಒಂದು ನಿರ್ಣಯ ಮಾಡಿದ್ದಾರೆ ಜನ. ಭಾಳ ಚೆನ್ನಾಗಿ ನಡೀತೈತಿ. ಮುಂದಿನ ದಿನದೊಳಗೆ ಇಲ್ಲಿ ಶತಸಿದ್ಧವಾಗಿ BJPನೇ ಗೆಲ್ಲದಂತ ನಾನು ಹೇಳ್ತೀನಿ. ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ತಾರೆ ಇದನ್ನು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಸರ್ ಭದ್ರಕೋಟೆ ಇತ್ತು. ಯಾರಿದ್ರು? ಶಂಕರಪ್ಪರಿದ್ದರು, ಹಿರಿಯರು, ರಾಷ್ಟ್ರೀಯ ವೀರಶೈವ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಎಲ್ಲರೂ ಸಣ್ಣರಿಂದ ಹಿಡಿದು ದೊಡ್ಡರವರೆಗೂ ಅವ್ರಿಗೆ ಭಾಳ ಗೌರವ ಕೊಟ್ಟು ನಡೀತಾ ಇದ್ದರು. ಹಾಗಾಗಿ ಇಲ್ಲಿ ಭದ್ರಕೋಟೆ ಅವರಿಂದನೇ ಇತ್ತು ವಿನ ಈ ಪಟ್ಟಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವಿಲ್ಲ. ಅಂದರೆ ಈ ಬಾರಿ ಬದಲಾವಣೆ ಬಯಸ್ತಾರೆ ಜನರ ಇಲ್ಲಿ? ಈ ಸಲ ಬದಲಾವಣೆನೇ ಇರೋದು. ಈ ಸತಿ ಬದಲಾವಣೆ ಅನ್ನೋದೇನು 100ಕ್ಕೆ 100ರಷ್ಟು. ಯಾಕಪ್ಪ ಅಂದರೆ ಇದು ಜನರಲ್ ಕ್ಷೇತ್ರ. ಒಬ್ಬ ST ಕ್ಯಾಂಡಿಡೇಟಿಗೆ ಕೊಟ್ಟರಂದ್ರೆ ಇಲ್ಲಿ ಜಾತಿ ಇಲ್ಲ. ಇಲ್ಲಿ ಎಲ್ಲ ನಡೀತಿರೋದೇ ಎಲ್ಲ ಇಲ್ಲಿ ಆಗ್ತಿರೋದೇ ವ್ಯಕ್ತಿ ಮೇಲೆ. ಆ ವ್ಯಕ್ತಿ ಅಂಥ ವ್ಯಕ್ತಿ ಅವರು, ಯಾವ ಜಾತಿ ಮತಸ್ಥ ಅಲ್ಲ. ಅಹಿಂದ ಓಟು ಎಲ್ಲರೂ ಈ ಸರಿ ನಮಗೇನು ಮಾಡ್ತಾರಲ್ಲ, ಈ ಸರಿಗೆ ಓಟ್ ಹಾಕಿ ಹಾಕ್ತಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಅಹಿಂದ ಅಂತೇಳಿ ಎಲ್ಲ ಒಂದು ಕಡೆ ಅಹಿಂದದ ಬಗ್ಗೆ ಜಾಸ್ತಿ ಜಪ ಮಾಡ್ತಾರೆ. ಕಾಂಗ್ರೆಸ್ಸಿಂದ ಅಹಿಂದಕ್ಕೆ ಅವರು ಮನೆ ಹಾಕಲಿಲ್ಲ. ಇಲ್ಲಿ BJP ಅವರು ಒಂದು ಕಡೆ ಬಳಕೆ ಮಾಡ್ಕೊಂಡ್ರೆ ಅದು ಅಹಿಂದ ಅನ್ನೋದು. ಸರ್, ಅವರು ಒಂದೊಂದು ಜಿಲ್ಲೆಯಲ್ಲಿ ಒಂದು ಕುಟುಂಬನ ದಿಮ್ರಿಗೆ ಹಿಡ್ಕೊಂಡಾರ. ಅವರು ಬಂಡವಾಳಶಾಹಿಗಳು. ಆ ಮಂತ್ಯಾನಿಕ ಅವ್ರು ಟಿಕೆಟ್ ಕೊಟ್ಟು ಇಲ್ಲಿವರೆಗೂ ಎತ್ಕೊಂತ ಬಂದಿರೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಯಾರಿಗೂ ಕೊಟ್ಟು ಗೆಲ್ಸಿರೋದಿಲ್ಲ, ಉದಾಹರಣೆ ಇಲ್ಲ. ಇವತ್ತಿರುವಂಥ MLAಗಳು ಎಲ್ಲರೂ ನೋಡ್ರಿ, 2 ಸಕ್ಕರೆ ಕಂಪ್ನಿಗಳಿದಾವು, ಅವ್ರವ್ರ ದೊಡ್ಡ ಕುಳಗಳವು. ಹಂಗಾಗಿ ಅವ್ರು ಮಂತ್ಯಾನಿಕ ಕೊಟ್ಕೊಂತ ಬಂದು ಕಾಂಗ್ರೆಸ್ ಗೆಲ್ಸಿದ್ರೆ ಹೊರತು ಇಂಥ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟು ಗೆಲ್ಸಿಲ್ಲ ಅವರು. ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ BJP ಗೆಲ್ಲುತ್ತೆ 100%. ಎಲ್ಲ ಕೋಮ ವರ್ಗದವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ನಿನ್ನೆ ಮುಸ್ಲಿಮ್ಸ್ ಜನನು ಕೂಡ ಅವ್ರಿಗೆ ತಲೆ ತುಂಬಿಟ್ಟಿದ್ದಾರೆ. ಅಲ್ಲಿರೋಂಥ ನಾಯಕರು ಏನಂದರೆ BJP ಬಂದ್ಬಿಟ್ರೆ ನಿಮ್ಮನ್ನು ಊರು ಬಿಟ್ಟು ಓಡಿಸಾರ, ದೇಶ ಬಿಟ್ಟು ಓಡಿಸಾರ ಅಂದರೆ 15 ವರ್ಷ ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಮುಸ್ಲಿಮ್ಸ್ಗಳು ಓಡಿಸಿದ್ರಿಗೆ ಉದಾಹರಣೆ ಕೊಡಲಿ ಅವರು. ಇದನ್ನ ತಲೆಗೆ ತುಂಬಿ ಅವರಿಗೆ ಒಂದು ರೇಖೆ ಹಾಕಿ ಅದ್ರ ಒಳಗಡೆ ಇಟ್ಟು ಅವ್ರನ್ನ ಒಂಥರ ಈ ಮುಖವಾಡ ಮುಚ್ಚಿ ಚುನಾವಣೆ ಮಾಡ್ತಾಯಿದ್ರು. ಈಗ ಜನ ಎಚ್ಚೆತ್ಕೊಂಡೈತಿ. ಯಾಕಂದರೆ ಶ್ರೀಮಂತರಾಗ್ತದಾರೆ ಅವ್ರ ಕಡೆ, ಬಡವರು ಆಗ್ತಾನೇ ಇದ್ದಾರೆ. ಜನ ಈ ಸರಿ ಎಲ್ಲರಿಗೂ ಗೊತ್ತೈತಿ ಏನು ಆಗ್ತಾ ಇತ್ತು ಅಂತಂದೇಳಿ. ಹಾಗಾಗಿ ಜನ ಅವ್ರು ಮಾಡ್ತಾರೆ ಸರ್. ತಮ್ಮ ಹೆಸರು ಲಿಂಗರಾಜ್ ಗೌಳಿ ಅಂತ. ಯಾವ ಪಕ್ಷದ ಕಡೆ ಒಲವು ಜಾಸ್ತಿ? BJP ಕಡೆ ಒಲವು ಜಾಸ್ತಿ. BJP ಹೇಗೆ ಇಲ್ಲಿ ಕಾಂಗ್ರೆಸ್ನ ಕೆಲಸ ಮಾಡಿಲ್ವಾ? ಕಾಂಗ್ರೆಸ್ನವರು ಕೆಲಸ ಮಾಡಿಲ್ಲ, ಎಲ್ಲ ಸ್ಮಾರ್ಟ್ ಸಿಟಿ ಕೆಲಸ ಆಗಿರೋದು. ಕಾಂಗ್ರೆಸ್ಸಿಂದ ಏನು ಕೆಲಸ ಇಲ್ಲ, ಎಲ್ಲ BJP ಒಳ್ಳೆ ವ್ಯಕ್ತಿ ಕೊಟ್ಟಿದ್ದಾರೆ ಟಿಕೆಟು. ಈ ಸಲ ಅಂತೂ BJP ಪಕ್ಕ ದಾವಣಗೆರೆಯಲ್ಲಿ ಬಂದೇ ಬರುತ್ತೆ. ಅಂದರೆ ನಿಮ್ಮ ದಾಸ್ ಕರಪ್ಪನವರು ಇಲ್ಲಿ ಹೇಗೆ ಕೆಲಸ ಅವ್ರದ್ದು ಮುಂಚೆ ಎಲ್ಲ ಕಾರ್ಯಕರ್ತರಿಗೆಲ್ಲ ಸಿಗ್ತಾರಾ? ಎಲ್ಲ ಕಾರ್ಯಕರ್ತರು ಸಿಗ್ತಾರೆ. ಯಾವಾಗೇನು ಅವರಿಂದ ನಮಗೇನು ತೊಂದರೆ ಇಲ್ಲ. ಅವ್ರು ಗೆದ್ದರೂ ನಮಗೆ ಒಳ್ಳೆಯ ಕೆಲಸಗಳು ಮಾಡ್ತಾರಂತ ಭರವಸೆ ಇದೆ ಸರ್. ಮತ್ತು ಸಮರ್ಥ ಅವ್ರು ಹೇಗೆ? ಸಮರ್ಥರು ಇನ್ನೂ ಯುವ ನಾಯಕ. ಆ ಹುಡುಗನು ಈ ವಯಸ್ಸಿಗೆ ಎಲೆಕ್ಷನ್ ನಿಲ್ಲಿಸೋದು ಬೇಕಾಗಿದ್ದಿಲ್ಲ. ಇನ್ನೂ ಸ್ವಲ್ಪ ದಿವಸ ಹೋದ್ಮೇಲೆ ಏನಾರು ಮಾಡ್ಬೋದಾಗಿತ್ತು ಸರ್. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಆದರೆ ಅದು ಮಾಡಲಿಲ್ಲ ಕಾಂಗ್ರೆಸ್ ಮುಖಂಡರು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ, ಈ ಬಾರಿ ಕಾಂಗ್ರೆಸ್ನ ಸೋಲಿಸ್ತೇವೆ ಅಂತೇಳಿ. ಅದೆಲ್ಲ ಒಂದು ಕಡೆ BJP ಈ ಬಾರಿ ಪ್ಲಸ್ ಆಗುತ್ತಾ? ಆಗುತ್ತೆ ಸರ್, ಪ್ಲಸ್ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಅದರಿಂದ BJPಗೆ ಸರ ಲಾಭ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೂ ಲಾಸ್ಟ್ ಮೂಮೆಂಟ್ನಲ್ಲಿ ಹಣ ಹೆಂಡ ಕುಕ್ಕರ್ ನಿಕ್ಕರ್ ಹಚ್ಚಿ ಏನು ಮಾಡ್ತಾರೋ ಹೇಳಕ್ಕೆ ಬರಲ್ಲ ಸರ್. ಲಾಸ್ಟ್ ಮೂಮೆಂಟಿಗೆ ಏನಾದರೂ ಬದಲಾವಣೆ ಆಗ್ಬೋದು ಅಂತ? ಆಗ್ಬೋದು ಸರ್, ಆಗ್ಬೋದು. ಹಣ ಹಾಕ್ಬಿಟ್ರೆ ಬದಲಾವಣೆ ಮಾಡೋ ಚಾನ್ಸಸ್ಸು ಇದೆ ಸರ್. ಅವರಲ್ಲಿ ಹಣ ವರ್ಕ್ ಆಗುತ್ತಾ ಈ ಬಾರಿ? ಆಗುತ್ತೆ ಸರ್, ಆಗುತ್ತೆ. ಕೊನೆ ಹಂತದವ್ರಿಗೆ ಏನು ಹೇಳಲಿಕ್ಕೆ ಆಗಲ್ಲ. ಕೊನೆ ಹಂತದವರೆಗೂ ಏನೂ ಆಗೋಕ್ಕಾಗಲ್ಲ. ಕೆಲವೊಂದು ಬೂತ್ಗಳಿದ್ದಾವೆ, ಅವನ್ನ 5 ಗಂಟೆ ನಂತರ ಬಂದ್ ಮಾಡಿಸ್ಬಿಡ್ಬೇಕು. ಬೂತ್ಗಳು ರಾತ್ರಿ 9-10 ಗಂಟೆ ಆದ್ರೂ
ಮಿಲ್ಲತ್ ಸ್ಕೂಲಲ್ಲಿ ಓಟ್ ಹಾಕ್ತಾ ಇದಾರಲ್ಲ ಅದೇ ನಮಗೆ BJP ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು. ಹೋದ ಸರನೇ BJP ಬರಬೇಕಾಗಿತ್ತು, BG ಅಜಯ್ ಕುಮಾರ್ ಅವರು ಆರಿಸಿ ಬರ್ಬೋದಾಗಿತ್ತು. ಹಾಗಾಗಿ ಆ ಮಿಲ್ಲತ್ ಸ್ಕೂಲಿಂದಾನೇ ಓಟ್ ರಾತ್ರಿ 10 ಗಂಟೆವರೆಗೂ ಓಟ್ ಹಾಕ್ತಾರೆ. ಕೇಳಿದರೆ ಹಿಂದ್ಗಡೆಗೆ ಒಂದು ಸಣ್ಣ ಗೇಟ್ ಇದೆ, ಎಲ್ಲರೂ ಮೊದಲು ಬಂದು ಲೈನ್ ಹಚ್ಚಾರ ಖಾಲಿ ಆಗ್ಬೇಕಲ್ಲ, ಅಲ್ಲಿವರೆಗೆ ಹೆಂಗೆ ಬಿಡೋಕಾಕತ್ರಿ, ಯಾರನ್ನೂ ಬಿಟ್ಟಿಲ್ಲ ನಾವು ಅಂತೇಳಿ ನಮಗೆ ಆವಾಜ್ ಹಾಕ್ತಾರೆ. ಚುನಾವಣಾ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಇಲ್ಲಿ? ಚುನಾವಣೆ ಅಧಿಕಾರಿಗಳು ಯಾರು ಏನು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಪೊಲೀಸ್ನವರು ಪ್ರಶ್ನೆ ಮಾಡಲ್ಲ. ಅವು 2 ಬೂತ್ಗಳನ್ನು ಏನಾರು ಮಾಡಿ CC ಕ್ಯಾಮ್ರಾ ಅಳವಡಿಸಿ ಸರಿಪಡಿಸ್ಬೇಕಂತ ನಾವು ಕೇಳ್ಕೊಂತೀವಿ. ನಮ್ಮ ಹೆಸರು ಶಿವಾನಂದ್ ಪಾಟೀಲ್, ದಾವಣಗೆರೆ, ಕರ್ನಾಟಕ ರಕ್ಷಣೆ ವೇದಿಕೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.